ಹಾಯ್ ಸರ್, ನಮಸ್ಕಾರ. ನಾನು ಇವತ್ತು ಈ ವಿಡಿಯೋಸನ್ನು ತಮ್ಮ ಮುಂದೆ ಹಂಚಿಕೊಳ್ಳುವಂಥ ವಿಚಾರ ಏನಂದರೆ, ಇವತ್ತು ತಾವು ಇಂಟೀರಿಯರ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ, ಈಗಾಗಲೇ ನಿಮ್ಮ ಸೈಟು ಫ್ಲೋರಿಂಗ್ ವರ್ಕು, ಪ್ಲಾಸ್ಟಿಂಗ್ ವರ್ಕು ಕಂಪ್ಲೀಟ್ ಆಗಿದ್ರೆ, ಇವತ್ತು ನೀವು ಇಂಟೀರಿಯರ್ಸ್ ಬಗ್ಗೆ ಪ್ರೈಮರ್ ವರ್ಕ್ ಕಂಪ್ಲೀಟ್ ಆಗಿದ್ರೆ ಇಂಟೀರಿಯರ್ಸ್ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇರ್ತೀರಿ. ಹಾಗಾಗಿ ಇವತ್ತು ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಂದ್ರೆ, ಸುಮಾರು ಇವತ್ತು 10 ವರ್ಷಗಳ ಕಾಲ ಇವತ್ತು ಮಾರ್ಕೆಟ್ನಲ್ಲಿ ನಾವು ಇಂಟೀರಿಯರ್ಸ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ವೇದಾಂತ್ ಇಂಟೀರಿಯರ್ಸ್ ಮುಖಾಂತರ ಸುಮಾರು 1000ಕ್ಕೂ ಅಧಿಕ ಹ್ಯಾಪಿ ಕಸ್ಟಮರ್ಗಳನ್ನ ಇವತ್ತು ನಾವು ಮಾರ್ಕೆಟ್ನಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ಅದರ ಎಕ್ಸ್ಪೀರಿಯನ್ಸ್ ಮೇಲೆ ತಮ್ಮ ಜೊತೆ ಒಂದೆರಡು ಪಾಯಿಂಟ್ಸ್ಗಳನ್ನು ಹಂಚ್ಕೋಬೇಕಂತೇಳಿ ಈ ವಿಡಿಯೋನ ಮಾಡಿರುವಂಥ ಉದ್ದೇಶ. ಈಗ ನೋಡ್ಬೋದು, ತಾವು ತಮ್ಮ ಇಂಟೀರಿಯರ್ಸ್ ಯಾವ ರೀತಿ ಇರಬೇಕಂದ್ರೆ, ಒಂಥರ ಇಂಟೀರಿಯರ್ಸ್ ಅಂದರೆ ಮನೆ ಒಳಗಡೆ ಬಂದರೆ ಒಂದು ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದಾಗಿರಬೇಕು. ಏನೋ ಒಂದು ಮನೆಯಲ್ಲಿ ಹೊಸದು ಇದೆ ಅನ್ನುವಂಥ ಆಲೋಚನೆ ಇವತ್ತು ನಮ್ಮಲ್ಲಿ ಬರ್ತಾ ಇರಬೇಕು. ಮತ್ತು ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ಯಾರಾದರೂ ಹೊರಗಿನ ವ್ಯಕ್ತಿಗಳು ಮನೆಯಲ್ಲಿ ಬಂದರೆ ವಾವ್ ಅನ್ನುವಂಥ ರೀತಿಯಲ್ಲಿ ಇಂಟೀರಿಯರ್ಸ್ ಬರಬೇಕನ್ನುವಂಥ ವಿಚಾರ ಪ್ರತಿಯೊಬ್ಬ ಮನೆ ಕಟ್ಟುವವರಲ್ಲಿನೂ ಕೂಡ ಈ ವಿಚಾರ ಇರುತ್ತೆ. ಅವರ ಒಂದು ಫ್ಯಾಮಿಲಿ ಕುಂತು ಡಿಸ್ಕಷನ್ ಮಾಡಿಕೊಂಡು ಒಂದು ಇಂಟೀರಿಯರ್ಸ್ ಪ್ಲ್ಯಾನನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಟೀರಿಯರ್ಸ್ ಪ್ಲ್ಯಾನ್ ಮಾಡೋಕ್ಕಿಂತ ಬಿಫೋರ್ ಆಗಿ ನಿಮ್ಮ ಡೋರ್ ಎಂಟ್ರೆನ್ಸ್, ನಿಮ್ಮ ಮನೆ ಡೋರ್ ಏನಿರುತ್ತಲ್ಲ, ಮೇನ್ ಡೋರು, ಆ ಮೇನ್ ಡೋರ್ ಹಿಡ್ಕೊಂತಾನೆ ಸ್ಟಾರ್ಟ್ ಆಗಬೇಕು ತಮ್ಮ ಇಂಟೀರಿಯರ್ಸ್ ಪ್ಲ್ಯಾನಿಂಗು. ನೀವು ಮೇನ್ ಡೋರ್ ಯಾವ ರೀತಿ ಕೊಡ್ತಿರಲ್ಲ ಅದೇ ರೀತಿ ಅದಕ್ಕೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಹಾಲ್ನಲ್ಲಿ ಇವತ್ತು ಟಿವಿ ಯೂನಿಟ್ ತಗೋಬೇಕಾಗತ್ತೆ. ಟಿವಿ ಯೂನಿಟ್ಗೆ ಲುಕ್ ಬರುವಂಥ ರೀತಿಯಲ್ಲಿ ಜೂಮರ್ಸ್ ಆಗಿರ್ಬೋದು ಮತ್ತು ಸೋಫಾ ಸೆಟ್ಸ್ ಆಗಿರ್ಬೋದು ಯಾವ ರೀತಿ ಕೂಡಿಸ್ರೆ ಚಂದ ಬರುತ್ತೆ, ಕಾರ್ನರ್ ಕೂಡಿಸ್ಬೇಕು, ಸ್ಟೇಟ್ ಕೂಡಿಸ್ಬೇಕು, ಇಲ್ಲ ಕ್ಯಾಪ್ಟನ್ ಸೀಟ್ಗಳನ್ನು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೋ ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ ಸ್ನೇಹಿತರೆ. ಅದರ ಜೊತೆಯಾಗಿ ನೀವು ನಿಮ್ಮ ಫ್ಲೋರಿಂಗ್ ವರ್ಕ್ ಕಂಪ್ಲೀಟ್ ಆದಮೇಲೆ ಸ್ಟೈಲ್ಸು, ಗ್ರಾನೈಟು ಏನು ಯೂಸ್ ಮಾಡಿರ್ತೀರಲ್ಲ, ಆ ಗ್ರಾನೈಟು ಸ್ಟೈಲ್ಸು ನಿಮ್ಮ ಟಿವಿ ಯೂನಿಟ್ ಲ್ಯಾಮಿನೇಟ್ಗೆ ಮ್ಯಾಚ್ ಆಗ್ತಾ ಇದ್ದೀವಿ ನೀವು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಆ ಒಂದು ಲ್ಯಾಮಿನೇಟ್ಗೆ ಮತ್ತು ನಿಮ್ಮ ಟಿವಿ ಯೂನಿಟ್ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ಚಾಯ್ಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿ ಅಲ್ಲಿರುವಂಥ ಆರ್ಕಿಟೆಕ್ಟ್ಸು, ಡಿಸೈನರ್ಸ್ ಜೊತೆ ಡಿಸ್ಕಷನ್ ಮಾಡಿಕೊಂಡು, ಎಕ್ಸ್ಪರ್ಟ್ಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ಮಾಡಿದರೆ ನೀವು ಅಲ್ಲಿ ಇನ್ನೂ ಚೆನ್ನಾಗಿ ಲುಕ್ಕನ್ನು ತಗೋಬೋದಾಗತ್ತೆ. ಅದರ ಜೊತೆಯಾಗಿ ನೀವು ಅದೇ ಸೇಮ್ ಅಲ್ಲಿ ಬೆಡ್ರೂಮ್ಸ್ ಆಗಿರ್ಬೋದು ಮತ್ತು ಕಿಚನ್ಸ್ ಆಗಿರ್ಬೋದು, ನಿಮ್ಮ ಗ್ರಾನೈಟ್ಸು ಸ್ಟೈಲ್ಸು ಯಾವುದಿದೆ ಮತ್ತು ಹಾಲ್ಗೆ ಯಾವ್ದು ನೀವು ಕಲರನ್ನು ಕೊಡ್ತಾ ಇದ್ದೀರಿ ಅದ್ರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೂ ಕೂಡ ನೀವು ಒಂದ್ಸಲ ಚಾಯ್ಸ್ ಮಾಡುವಾಗ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಚಾಯ್ಸ್ ಮಾಡಬೇಕಾಗತ್ತೆ. ಮತ್ತು ಅದರ ಜೊತೆಯಾಗಿ ನೀವು ಈಗ CNC ಕಟಿಂಗ್ ಅಂತ ಬರುತ್ತೆ, ಟಿವಿ ಯೂನಿಟಲ್ಲಿ CNC ಕಟಿಂಗನ್ನು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಅಲ್ಲಿ ಚೆನ್ನಾಗಿ ಲುಕ್ ತಗೋಬೋದಾಗತ್ತೆ. ನೀವು ಕೆಲವೊಂದಿಷ್ಟು ಕಿಚನ್ನಲ್ಲಿ ಎಕ್ರಾಲಿಕ್ ಮೇಲೆ ಹೋದ್ರಂದರೆ ನಾವು ಅತಿ ಈಗ ನಮ್ಮ ಇವ್ರದ್ದೇನಿರುತ್ತೆ, ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು ಒಂದು ಸ್ವಲ್ಪ ಕಿಚನ್ ಅಂತಂದಾಗ ಹೆಣ್ಮಕ್ಳಿಗೆ ಭಾಳ ಒಂದು ಲೈಕ್ ಆಗುವಂಥದ್ದು. ಅದರಲ್ಲಿ ಹೋಮಲ್ಲೇ ಕಿಚನ್ ಅಂದರೆ ಅವ್ರಿಗೆ ಭಾಳ ಇಂಪಾರ್ಟೆಂಟು. ನೀವು ಒಂದು ಸ್ವಲ್ಪ ಅವ್ರ ಮೇಲೆ ಜಾಸ್ತಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರ ವಿಚಾರ ಯಾವ ರೀತಿ ಇದ್ದಾವೆ ಅಂತೇಳಿ ನೋಡ್ಕೊಳ್ಳಿ. ತಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳ ಜೊತೆ ಡಿಸ್ಕಷನ್ ಮಾಡಿಕೊಂಡು, ಯಾಕಂದರೆ ಅವರ ಮನಸ್ಸಿನ ತಕ್ಕಂಗೆ ಕಿಚನನ್ನು ರೆಡಿ ಮಾಡಬೇಕಾಗತ್ತೆ. ಅದೊಂದು ಆಪ್ಷನ್ಸು ಇವತ್ತು ನಾವು ಹೆಣ್ಮಕ್ಳಿಗೆ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಅಲ್ಲಿ ಈಗ ನೀವು ಮಾಡ್ಯುಲರ್ ಕಿಚನ್ ಅಂತೇಳಿ ಹೋದಾಗ ಭಾಳ ತುಂಬ ಕಾಸ್ಟ್ಲಿ ಹೋಗುತ್ತೆ. ಇವತ್ತು ನೀವು ಗೋದ್ರೇಜು ಅನ್ನುವಂಥ ದೊಡ್ಡ ದೊಡ್ಡ ಕಂಪ್ನಿ ಒಳಗಡೆ ಹೋದ್ರೆ ಅಂದರೆ ಒಂದು ಕಿಚನ್ ರೆಡಿ ಆಗಬೇಕಂದ್ರೆ ಸುಮಾರು 4 ಲಕ್ಷ, 5 ಲಕ್ಷ, 7 ಲಕ್ಷ, 8 ಲಕ್ಷವರೆಗೆ ಹೋಗುತ್ತೆ. ಅದು ದೊಡ್ಡ ಬಜೆಟ್ ಆಗುತ್ತೆ. ಎಂಟೈರ್ ನಿಮ್ಮ ಒಟ್ಟು ಫರ್ನಿಚರ್ ವರ್ಕ್ ಆಗೋದಷ್ಟೇ, ಅದು ಕಿಚನ್ ಆಗೋದಷ್ಟೇ ಆಗುತ್ತೆ. ಹಾಗಾಗಿ ನೀವು ಇನ್ನೊಂದು ನಾನು ಈಜಿ ಆಪ್ಷನ್ಸನ್ನು ಕೊಡ್ಬೋದು. ಇವತ್ತು ನಾವು ವೇದಾಂತ್ ಇಂಟೀರಿಯರ್ಸ್ ಕಡೆಯಿಂದ ಏನು ಮಾಡ್ತಾ ಇದ್ದೀವಿ, ನಿಮ್ಮ ಮಾಡ್ಯುಲರ್ ಕಿಚನ್ ಲುಕ್ಕನ್ನೇ ಇವತ್ತು ನಾವು ಅತಿ ಕಡಿಮೆ ಬಜೆಟ್ನಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಮಾರ್ಕೆಟ್ನಲ್ಲಿ. ಅದನ್ನು ಕೂಡ ನೀವು ಆಪ್ಷನ್ಸ್ ಇದ್ದರೆ ನೋಡ್ಕೋಬೋದು. ನೀವು ಎಕ್ರಾಲಿಕ್ ಸೀಟ್ಸ್ ಯೂಸ್ ಮಾಡ್ಕೊಂಡು, ಟೆಂಡಮ್ ಬಾಕ್ಸ್ ಯೂಸ್ ಮಾಡ್ಕೊಂಡು, ಸಾಫ್ಟ್ ಕ್ಲೋಸ್ ಆಟೋ ಇಂಜಿಸ್ ಆಗಿರ್ಬೋದು, ಟೆಲಿಸ್ಕೋಪ್ ಆಗಿರ್ಬೋದು, ಸಾಫ್ಟ್ ಕ್ಲೋಸ್ ಯೂಸ್ ಮಾಡ್ಕೊಂಡು ವಿತ್ ಮ್ಯಾನುವಲ್ ವಿತ್ ನಾವು ಇದನ್ನು ಕೂಡ ಕೊಡ್ತಾ ಇದ್ದೀವಿ ಫ್ಯಾಕ್ಟ್ರಿ ಫಿನಿಶ್. ಎಂಟೈರ್ ನಿಮಗೆ ಮಾಡ್ಯುಲರ್ ಕಿಚನ್ನೇ ಬಂದುಬಿಡತ್ತೆ ಈಸಿಯಾಗಿ. ಅದು ನೀವು ಅಲ್ಲಿ 4 ಲಕ್ಷ, 5 ಲಕ್ಷ ಅಮೌಂಟನ್ನು ಸ್ಪೆಂಡ್ ಮಾಡೋದನ್ನು ಇಲ್ಲಿ ನೀವು 1.5 ಲಕ್ಷ ಅಥವಾ 2 ಲಕ್ಷದ ಒಳಗಡೆ
ನಿಮ್ಮ ಕಿಚನ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟರಲ್ಲೇ ನೀವು ಒಂದು ಒಳ್ಳೆ ಸೂಪರ್ ಆದಂಥ ಕಿಚನ್ಗಳನ್ನು ತಗೋಬೋದು, ಪಡೆದುಕೊಳ್ಬೋದು. ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಬೇರೆ ಬೇರೆ ಯಾವುದಾದ್ರೂ ಕಂಪ್ನಿ ಇದ್ದರೆ ಅವ್ರ ಜೊತೆನೂ ಡಿಸ್ಕಷನ್ ಮಾಡಿ. ನಮ್ಮ ಕಡೆ ಅಂಥೇಳಿ ಏನಿಲ್ಲ. ನಿಮ್ಮ ಕಡಿಮೆ ಬಜೆಟ್ನಲ್ಲಿ ಒಂದು ಮಾಡ್ಯುಲರ್ ಕಿಚನನ್ನು ರೆಡಿ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದು. ಹಾಗಾಗಿ ನೀವು ಅಲ್ಲಿ ಕ್ವಾಲಿಟಿ ಬಗ್ಗೆ ಕೂಡ ಬಹಳ ವಿಚಾರ ಮಾಡಬೇಕಾಗತ್ತೆ. ಕ್ವಾಲಿಟಿ ಮತ್ತು ರೇಟು ಎರಡೂ ಕೂಡ ಗಮನದಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಇವತ್ತು ಕ್ವಾಲಿಟಿ ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಇದು ಪದೇ ಪದೇ ಮಾಡಿಸುವಂಥದ್ದಲ್ಲ. ಸುಮಾರು ಒಂದು ಬಾರಿ ಮಾಡಿಸಿದ್ರಂದರೆ 30-40 ವರ್ಷಗಳ ಕಾಲವರೆಗೆ ಹೋಗಬೇಕಾಗತ್ತೆ. ಹಾಗಾಗಿ ಸುಮಾರು ಒಂದು 25 ವರ್ಷ ಗ್ಯಾರಂಟೆಡ್ ಮಟೀರಿಯಲ್ಸ್ ಇರಬೇಕು. ಅದನ್ನು ನೀವೇ ಖುದ್ದಾಗಿ ಚೆಕ್ ಮಾಡಿರಬೇಕು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಖುದ್ದಾಗಿ ನೀವೇ ಚೆಕ್ ಮಾಡಿರಬೇಕು. ಯಾರೋ ಒಬ್ರು ಹೇಳ್ತಾರೆ ಅಂಥೇಳಿ ಅವ್ರ ಮೇಲೆ ಡಿಪೆಂಡ್ ಆಗಿ, ಇವತ್ತು ಕಾರ್ಪೆಂಟ್ರು, ಇಂಜಿನಿಯರ್ಸು ಯಾರೋ ಹೇಳ್ತಾರೆ ಅಂಥೇಳಿ ಅವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನೀವೇ ಖುದ್ದಾಗಿ ಫ್ಲೌಡ್ ಒಂದ್ಸಲ ಚೆಕ್ ಮಾಡಿ. ಅದ್ರ ಬಗ್ಗೆ ನೀವು ಆ ಫ್ಲೌಡನ್ನು ಚೆಕ್ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಸರ್ವಿಸ್ ಎಷ್ಟು ವರ್ಷ ಆಯ್ತು ಮಾಡ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ, ಆ ಕಂಪ್ನಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಕೂಡ ಚೆಕ್ ಮಾಡೋದು ಇಂಪಾರ್ಟೆಂಟು. ಯಾಕಂದರೆ ಯಾವುದೋ ಒಂದೆಲ್ಲ ಇರುವಂಥ ಶಾಪಲ್ಲಿ ಹೋಗಿ ನೀವು ತಂದುಬಿಟ್ಟು ಮಾಡಿಸಿಬಿಟ್ರಿ ಅಂದರೆ ಆ ಶಾಪ್ ನಾಳೆ ಕ್ಲೋಸ್ ಹಾಕೊಂಡು ಹೋಯ್ತಂದರೆ ನಿಮಗೆ ಯಾರು ಗ್ಯಾರಂಟಿ, ಯಾರು ಶೋರು ಇಲ್ಲ. ಒಂದು ಸಲ ಆ ಶಾಪು ನಿಮಗೆ ಕೊಟ್ಟಿರೋ ಅಡ್ರೆಸ್ಸು ಇವತ್ತು ಮಿಸ್ ಮಾಡ್ಬೋದು. ನಿಮ್ಮನ್ನು ಕಂಪ್ನಿ ಹೆಸರಲ್ಲಿ ನಿಮಗೆ ಕೊಡ್ಬೋದು ಗ್ಯಾರಂಟಿ, ಒಂದು ಲೆಟರ್ ಕೊಡ್ಬೋದು. ಲೆಟರ್ ಕೊಟ್ಟಾಗ ಆ ಶಾಪ್ನವ್ರು ನಾಳೆ ನೀವು ಕೇಳೋಕೆ ಹೋದರೆ ಇಲ್ಲ ಕಂಪ್ನಿ ಕೊಟ್ಟಿದೆ, ಕಂಪ್ನಿ ಕಡೆ ಹೋಗಿ ಅಂತಾರೆ. ಅಲ್ಲಿ ನಿಮಗೆ ಅಡ್ರೆಸ್ ಕೊಟ್ಟಿರ್ತಾರೆ, ಇಲ್ಲ ಕಂಪ್ನಿ ನೇಮಲ್ಲಿ ಒಂದು 2-3 ಅಕ್ಷರಗಳನ್ನು ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಹೀಗಾಗಿ ಕನ್ಫ್ಯೂಸ್ ಆಗಿ ನಾಳೆ ನಿಮ್ಮ ವರ್ಕ್ ಹಾಳಾದ್ಮೇಲೆ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ತುಂಬ ಕನ್ಫ್ಯೂಸ್ ಆಗಿಬಿಡತ್ತೆ. ಮತ್ತು ನಾವು ಹಾಕಿರುವಂಥ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಕಂಪ್ನಿ ಬಗ್ಗೆ ಚರ್ಚೆ ಮಾಡಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಆದಷ್ಟು ಮಟ್ಟಿಗೆ ಅದೇ ಶಾಪ್ನವ್ರದ್ದು ಒಂದು ಲೆಟರ್ ಬಾಂಡನ್ನು ಇಸ್ಕೊಳ್ಳೋ ಕಡೆ ಗಮನ ಕೊಡಬೇಕು. ಅದು ಲೆಟ್ರ್ ಯಾವ ರೀತಿ ಆಗಿರ್ಬೇಕಂದ್ರೆ, ಇವತ್ತು ನಾವು ವೇದಾಂತ್ ಇಂಟೀರಿಯರ್ಸಲ್ಲಿ ಒಂದು ಬಸವ ಫ್ರೀ ಆಫ್ ಫ್ರಾಡ್ ಅಂತೇಳಿ ಒಂದು ನಮ್ಮದು ಫಾರ್ಮ್ ಇದೆ, ಒಂದು ಅಂಗಡಿ ಇದೆ, ವೇದಾಂತ್ ಇಂಟೀರಿಯರ್ಸ್ ಕೂಡ ಇದೆ. ಬಸವ ಫ್ರೀ ಆಫ್ ಲೌಡ್ ವತಿಯಿಂದ ಗ್ಯಾರಂಟೆಡ್ ಲೆಟರ್ ಬಾಂಡನ್ನು ಕೊಡ್ತೀವಿ. ಅಷ್ಟು ಯಾವ ಲೆವೆಲ್ನಲ್ಲಿ ಕೊಡ್ತೀವಿ ಅಂತಂದರೆ, ನಮ್ಮ ಮೇಲೆ ನೀವು ಕೋರ್ಟ್ ಅಲಿಗೇಷನ್ ಮಾಡ್ಬೋದು, ಅಷ್ಟು ಗ್ಯಾರಂಟೆಡ್ ಲೆಟರ್ ಬಾಂಡ್ಗಳನ್ನು ಇವತ್ತು ನಾವು ಕೊಡ್ತೀವಿ ಕಸ್ಟಮರ್ಗೆ. ಯಾಕಂದರೆ ಕಸ್ಟಮರ್ಗೆ ನಮ್ಮ ಮೇಲೆ ವಿಶ್ವಾಸ ಬರಬೇಕು, ನಮ್ಮ ಕಂಪ್ನಿ ಮೇಲೆ ವಿಶ್ವಾಸ ಬರಬೇಕು, ನಂಬಿಕೆ ಇರಬೇಕು. ಮತ್ತು ಎಷ್ಟು ವರ್ಷ ಆಯಿತು ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಗ್ಯಾರಂಟಿ ಇರಬೇಕು. ಹಾಗಾಗಿ ಇವೆಲ್ಲವನ್ನು ವಿಚಾರ ಮಾಡಿ ನೀವು ಒಂದು ಒಳ್ಳೆ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಸುಂದರವಾದಂಥ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ, ಮನಸ್ಸಿಗೆ ಶಾಂತಿ ಆಗುವಂಥ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥ ಇಂಟೀರಿಯರ್ಸ್ಗಳನ್ನು ತಾವು ಪಡೆದುಕೊಳ್ಬೋದು. ಹಾಗಾಗಿ ಇವತ್ತು ವೇದಾಂತ್ ಇಂಟೀರಿಯರ್ಸ್ಗಳ ಕಡೆಯಿಂದ ಕೂಡ ನಮ್ಮ ಕಡೆಯಿಂದ ಇವತ್ತು ಫ್ರೀಯಾಗಿ ಇಂಟೀರಿಯರ್ ಸೊಲ್ಯೂಷನ್ಗಳನ್ನು ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ನಾವು ಅಡ್ವಾನ್ಸ್ ಆಗಿ ಫ್ರೀ 3D ಡಿಸೈನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ನಮ್ಮದೇ ಡಿಸೈನರ್ಸ್ ಬಂದು ಸೈಟಿಗೆ ಬಂದು ವಿಸಿಟ್ ಮಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ನಿಮ್ಮ ಇಂಟೀರಿಯರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಾವು ಗೈಡ್ ಮಾಡ್ತೀವಿ ನಮ್ಮ ಕಡೆಯಿಂದ ಕೂಡ. ಹಾಗಾಗಿ ಇದನ್ನು ನಾವು ಸುಮಾರು 8-10 ವರ್ಷಗಳಿಂದ ಮಾಡ್ಕೊತ ಬರ್ತಾ ಇದ್ದೀವಿ. ಹಾಗಾಗಿ ಒಳ್ಳೆ ಚೆನ್ನಾಗಿರುವಂಥ ಇಂಟೀರಿಯರ್ಸ್ಗಳನ್ನು ಇವತ್ತು ನಮ್ಮ ಕಂಪ್ನಿಯಿಂದ ಕೊಡೋಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನೀವು ಕೂಡ ನಿಮ್ಮ ಇಂಟೀರಿಯರ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಕಂಪ್ನಿಗೆ ಯಾವ ಕಂಪ್ನಿ ಕೊಡ್ತಿರಲ್ಲ ಆ ಕಂಪ್ನಿ ಜೊತೆ ಪೂರ್ತಿಯಾಗಿ ತಾವು ಸ್ಟಡಿ ಮಾಡಿಕೊಂಡು ಕೊಟ್ಟರಂದರೆ ಒಂದು ಚೆನ್ನಾಗಿರುವಂಥ ಇಂಟೀರಿಯರ್ಸ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಥ್ಯಾಂಕ್ ಯು ಸ್ನೇಹಿತರೆ.